ಇನ್ನು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಕಾರಣ ಕಾಂಗ್ರೆಸ್ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳೆ ಬೆಳಿಗ್ಗೆ 8:30 ರಿಂದ 9:30 ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನವನ್ನ ಕೊಡಲಾಗುತ್ತೆ. ಕಾಂಗ್ರೆಸ್ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ನಾಳೆ ಬೆಳಿಗ್ಗೆ 8:30 ರಿಂದ 9:30 ಎಐಸಿಸಿ ಕಚೇರಿಗೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಅಲ್ಲಿ ಪಕ್ಷದ ಕಾರ್ಯಕರ್ತರಿಗೆ, ಅವರ ಒಡನಾಡಿಗಳಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ 9:30 ಬಳಿಕ ಆ ನಂತರ ಅವರ ಅಂತಿಮ ಯಾತ್ರೆ ಹೋಗುತ್ತೆ. ಅದಾದ ನಂತರ ಅವರ ಕೊನೆಯ ಅಂತ್ಯಕ್ರಿಯೆಯ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತೆ. ಆ ನಂತರ ಅವರು ಪಂಚಭೂತಗಳಲ್ಲಿ ಲೀನರಾಗಲಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಅಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸದ್ಯ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನಕ್ಕೆ ಇವತ್ತು ಅವರ ನಿವಾಸದಲ್ಲಿ ಗಣ್ಯರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಗಣ್ಯಾತಿ ಗಣ್ಯರು ಇವತ್ತು ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಅವರ ಅಂತಿಮ ದರ್ಶನ ಪಡೆದರು. ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಇವತ್ತು ಅವರ ಅಂತಿಮ ದರ್ಶನ ಪಡೆದರು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಕೂಡ ತೆರಳಿ ಅಂತಿಮ ದರ್ಶನ ಪಡೆದರು. ಅವರ ನಿವಾಸದಲ್ಲಿ ಇವತ್ತು ಅಂತಿಮ ದರ್ಶನವನ್ನು ಪಡೆದು ಅವರ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿದ್ದಾರೆ. ಅಂತ್ಯಕ್ರಿಯೆ ಎಲ್ಲಿ, ಯಾವಾಗ ಅನ್ನುವಂಥ ಮಾಹಿತಿ ನೋಡೋದಾದ್ರೆ, ದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಅಂತಿಮ ದರ್ಶನ, ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ನಾಳೆ ಬೆಳಗ್ಗೆ 8:30 ರಿಂದ 9:30 ಎಐಸಿಸಿ ಕಚೇರಿಯಲ್ಲಿ ಅವರ ಪಾರ್ಥಿವ ಶರೀರವನ್ನು ತಂದು ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಆ ನಂತರ ರಾಜ್ಘಾಟ್ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ ಸದ್ಯದವರೆಗೂ. ಕಾಂಗ್ರೆಸ್ ಕಚೇರಿಯಿಂದಲೇ ಅವರ ಅಂತಿಮ ಯಾತ್ರೆ ತೆರಳಲಿದೆ. ಸೆಪ್ಟೆಂಬರ್ 26, 1932 ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಜನನವಾಗಿರುತ್ತೆ. ಪಂಜಾಬ್ನ ಗಾಹ್ನ ಸಿಖ್ ಕುಟುಂಬದಲ್ಲಿ ಅವರು ಜನಿಸಿರ್ತಾರೆ. ಗಾಹ್ ಈಗ ಪಾಕಿಸ್ತಾನ ವಿಭಜನೆಯ ನಂತರ ಅದು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಿದೆ. ಗುರುಮುಖ್ ಸಿಂಗ್ ಮತ್ತು ಅಮೃತ್ ಕೌರ ದಂಪತಿಯ ಪುತ್ರ ಮನಮೋಹನ್ ಸಿಂಗ್ ಅವರು. ಸಿಂಗ್ ಕುಟುಂಬದ ಮೇರು ವ್ಯಕ್ತಿತ್ವವನ್ನು ಅವರು ಬೆಳೆಸಿಕೊಂಡಿದ್ರು. ಉರ್ದು ಮಾಧ್ಯಮದಲ್ಲಿ ಅವರು ಅವರ ಆರಂಭಿಕ ಶಿಕ್ಷಣವನ್ನ ಕಲಿತಿದ್ದಾರೆ. ರಲ್ಲಿ ಅಮೃತಸರದ ಹಿಂದೂ ಕಾಲೇಜಿನಲ್ಲಿ ಅಧ್ಯಯನವನ್ನು ಕೂಡ ಮಾಡ್ತಾರೆ. ಪಂಜಾಬ್ ವಿವಿಯಲ್ಲಿ ವ್ಯಾಸಂಗದ ಬಳಿಕ ಉನ್ನತ ಶಿಕ್ಷಣ ಕೂಡ ಮಾಡ್ತಾರೆ. ಪಂಜಾಬ್ನ ವಿವಿಯಲ್ಲಿ ಅರ್ಥಶಾಸ್ತ್ರ ಸ್ನಾತಕೋತ್ತರ ಪದವಿಯನ್ನು ಕೂಡ ಪೂರ್ಣಗೊಳಿಸ್ತಾರೆ. ಹುರ್ಷಿಯಾಪುರದಲ್ಲಿ ಅರ್ಥಶಾಸ್ತ್ರ ಅಧ್ಯಯನ ಕಂಪ್ಲೀಟ್ ಮಾಡ್ತಾರೆ. 1952 ರಿಂದ 54 ವರೆಗೆ
ಪದವಿ ಸ್ನಾತಕೋತ್ತರ ಪದವಿಗಳನ್ನ ಮುಗಿಸ್ತಾರೆ. 1957ರಲ್ಲಿ ಕೇಂಬ್ರಿಡ್ಜ್ ವಿವಿಯಲ್ಲಿ ಅರ್ಥಶಾಸ್ತ್ರ ಟ್ರೈಪೋಸ ಪೂರ್ಣಗೊಳಿಸ್ತಾರೆ. ಬಳಿಕ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ರಿಂದ 59ರವರೆಗೆ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. IMD ಲಿಟಲ್ ಅವರ ಮೇಲ್ವಿಚಾರಣೆಯಲ್ಲಿ PhD ಅನ್ನು ಕೂಡ ಇವರು ಮುಗಿಸಿರ್ತಾರೆ. ಕಡು ಕಷ್ಟದ ಕುಟುಂಬ ಆದರೂ ಅವರು ವಿದ್ಯಾಭ್ಯಾಸವನ್ನು ಮಾತ್ರ ಯಾವತ್ತೂ ಕೈ ಬಿಟ್ಟಿಲ್ಲ. 1959ರಿಂದ 1963ರವರೆಗೆ ಅರ್ಥಶಾಸ್ತ್ರದಲ್ಲಿ ರೀಡರ್ ಆಗಿ ಸೇವೆ ಸಲ್ಲಿಸ್ತಾರೆ. 1991-96ರವರೆಗೆ ಹಣಕಾಸು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಂದಿನ ದೇಶದ ಆರ್ಥಿಕ ಸ್ಥಿತಿಯ ಸುಧಾರಣೆಗಾಗಿ ಇವರ ಮಹತ್ವದ ಜವಾಬ್ದಾರಿ ಮುಖ್ಯ ಆಗಿರುತ್ತೆ. ಅಂದು ಪ್ರಧಾನಮಂತ್ರಿಯಾಗಿದ್ದಂಥ PV ನರಸಿಂಹರಾವ್ ಅವರ ನೇತೃತ್ವದ ಸರ್ಕಾರದ ಜೊತೆ ಇವರು ಕೈ ಜೋಡಿಸ್ತಾರೆ ಹಣಕಾಸು ಸಚಿವರಾಗಿ. ಡಿಸೆಂಬರ್ 26ರಂದು ಆರ್ಥಿಕ ಸುಧಾರಣೆಗಳ ಹರಿಕಾರ ಅಂತ ಹೇಳಿ ಅವರಿಗೆ ಕರೆಯಲಾಗುತ್ತೆ. ಅವರು ಅಗಲಿರ್ತಾರೆ, ನಮ್ಮನ್ನು ಅಗಲಿರ್ತಾರೆ ಆ ಡೇಟಿಗೆ. 26 ಡಿಸೆಂಬರ್ 2024 ಅಂದ್ರೆ ನಿನ್ನೆ. ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರವನ್ನು ಮುನ್ನಡೆಸಿದ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ಈ ದೇಶಕ್ಕೆ 2004ರಿಂದ 2014ರವರೆಗೆ ಸೇವೆಯನ್ನ ಸಲ್ಲಿಸಿರ್ತಾರೆ. ಸುಮಾರು 10 ವರ್ಷಗಳ ಕಾಲ, 1 ದಶಕ ಕಾಲ ಈ ದೇಶದ ಪ್ರಧಾನಿಯಾಗಿ ತಮ್ಮ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ. 2024 ಡಿಸೆಂಬರ್ 26ರಂದು ಆರ್ಥಿಕ ಸುಧಾರಣೆಗಳ ಹರಿಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಮಂತ್ರಿಗಳು ವಿಧಿವಶರಾಗಿದ್ದಾರೆ.